ನಿಮ್ಮ ಹಣ ಮತ್ತೊಬ್ಬರ ಮೋಸದಿಂದಾಗಿ ನಿಮ್ಮ ಕೈ ತಪ್ಪಿ ಹೋಗಬಾರದು ಅನ್ನುವ ಕಳಕಳಿಯಿಂದ ಫಿನ್ಮೋ ಪ್ರೆಸೆಂಟ್ಸ್ ಮೋಸಕ್ಕೆ ಹೇಳಿ ಗುಡ್ ಬೈ ವಿಶೇಷ ಸಿರೀಸ್ ಮಾಡ್ತಾ ಇದ್ದೀವಿ. ಆ ಸಿರೀಸ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಈ ಎಪಿಸೋಡ್ಗಾಗಿ, ಈ ಸಬ್ಜೆಕ್ಟ್ಗಾಗಿ ನಾನು ವೈಯಕ್ತಿಕವಾಗಿ ತುಂಬ ದಿನಗಳಿಂದ ಕಾಯ್ತಾ ಇದ್ದೆ. ಮೋಸ್ಟ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇವತ್ತಿಂದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫ್ರಾಡ್ಸ್. ಎಕ್ಸಾಕ್ಟ್ಲಿ ಸ್ಟಾಕ್ ಮಾರ್ಕೆಟ್ ಅನ್ನೋದು ಏನಂದರೆ ಅದು ಒಂದು ಬೆಂಕಿ ಥರ, ಫೈರ್ ಅಂತೀವಿ. ಓಕೆ, ಬರೀ ಒಂದು ರಿಲಯನ್ಸ್ ಇಂಡಸ್ಟ್ರೀಸೇ ತೊಗೊಂಡ್ರಿ ಅಂದರೆ ನೀವು ಎಷ್ಟು 1 ಲಕ್ಷ ಹಾಕ್ತೀರಾ, 10 ಲಕ್ಷ ಹಾಕ್ತೀರಾ, 20? ನಿಮ್ಗೆ ಆ ಪ್ರೈಸನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ನೀವು ಪ್ರೈಸ್ ಕಂಟ್ರೋಲ್ ಮಾಡಬೇಕಂದ್ರೆ ಕಮ್ಮಿ ಅಂದರೆ 100-150 ಕೋಟಿ ಒಂದೇ ಸ್ಟಾಕಲ್ಲಿ ಹಾಕಬೇಕು. ನಿಮಗೆ ಹೇಳೋರಿಗೆ ಈಸಿ ಆ್ಯಂಡ್ ಎಕ್ಸ್ಪರ್ಟ್, ಈಸಿ ಟೆಲಿಂಗು ಬ್ರೋಕರ್ಸ್. ಅವ್ರು ಏನು ಮಾಡ್ತಾರೆ, ಬೇರೆಯವ್ರು ಹೇಳಿರೋದನ್ನು ನಿಮ್ಗೆ ಹೇಳ್ತಾರೆ. ನಾಲೆಡ್ಜ್ ಇಲ್ಲ ಅಂತ, ನಾಲೆಡ್ಜ್ ಇರೋರು ಬಹಳಷ್ಟು ಜನ ಇರ್ಬೋದು, ಅವ್ರಿಗೆ ಇದೆಯಾ ನಾಲೆಡ್ಜು ಇಲ್ವಾ ಅಂತ. ಮೋಹನ್ ಅವರೇ, ಇಟ್ ಇಸ್ ಅ ವೆರಿ ರಿಸ್ಕಿ ಥಿಂಗ್. ನೀವು ಹೇಳೋದನ್ನು ಕೇಳ್ತಾ ಇದ್ದರೆ ಮತ್ತು ಆಗಿರುವ ನಿದರ್ಶನಗಳನ್ನು ನೋಡ್ತಾ ಇದ್ದರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ರಿಸ್ಕಿ ಥಿಂಗ್. ಯಾಕೆ ಆ ರಿಸ್ಕ್ ತಗೋಬೇಕು? ಸುಮ್ಮನೆ ಫಿಕ್ಸ್ ಡಿಪಾಸಿಟಲ್ಲಿ ದುಡ್ಡು ಇಟ್ಕೊಂಡು ಅದರಿಂದ ಬಂದ ಬಡ್ಡಿ ತಿನ್ಕೊಂಡು ಆರಾಮಾಗಿರ್ಬೋದು. ಖಂಡಿತ ಹೌದು ಸರ್. 2 ಥರ ಇರುತ್ತೆ ಅಜಿತ್ ಅವರು. ಈಗ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡೋರು ಬಹಳ ಕೈ ಸುಟ್ಕೊಳ್ಳೋದು ನೀವು ಹೇಳಿದ್ರಿ. ಟ್ರೇಡಿಂಗ್ ಮಾಡೋರು ಕೈ ಸುಟ್ಕೊಳ್ಳೋರು. ಜಾಗೃತಿ ಸೈಬರ್ ಕ್ರೈಮ್ ವಿರುದ್ಧ ಈ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೋಸಕ್ಕೆ ಹೇಳಿ ಗುಡ್ ಬೈ ಅಂತ ನಾವು ಈ ವಾರ ಯಾವ ಥರದ ಫ್ರಾಡ್ಸ್ಗೆ ಹೇಳ್ತಾ ಇದ್ದೀವಿ ಅಂದರೆ, ಇದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫ್ರಾಡ್ಸ್. ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಆ್ಯಕ್ಟಿವಿಟಿ ತುಂಬ ಹೆಚ್ಚಾಗಿದೆ. ಬಹಳಷ್ಟು ಜನ ಡಿಮ್ಯಾಟ್ ಅಕೌಂಟ್ಸ್ಗಳನ್ನ ಓಪನ್ ಮಾಡಿದ್ದಾರೆ. ಬೆಳಗ್ಗೆದ್ದಾದರೆ ಮಧ್ಯಾಹ್ನ ಆದರೆ ಅವರು ಆ್ಯಪ್ಗಳಲ್ಲಿ ಸ್ಟಾಕ್ ಪ್ರೈಸಸ್ಗಳನ್ನ ಹುಡುಕ್ತಾ ಇದ್ದಾರೆ. ಹಾಗಾಗಿ ತುಂಬ ಫ್ರಾಡ್ಸ್ಗಳು ಕೂಡ ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫೀಲ್ಡ್ನಲ್ಲೇ ಜಾಸ್ತಿ ಆಗಿದೆ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಎಲ್ಲ ಒಳ್ಳೆಯದೇ, ಸರಿಯಾಗಿ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ಆದರೆ ಈ ವಂಚಕರಿಗೆ ಬಲಿ ಆಗಬೇಡಿ. ನಿಮಗೆ ಗೊತ್ತಿಲ್ಲದೆ ಇದ್ದಂಗೆ ನಿಮ್ಗೆ ಅಷ್ಟು ರಿಟರ್ನ್ಸ್ ಕೊಡ್ತೀವಿ, ಡಬಲ್ ಮಾಡಿಬಿಡ್ತೀವಿ, ತಿಂಗಳಿಗೆ 20% ರಿಟರ್ನ್ ಕೊಡ್ತೀವಿ ಅಂತೆಲ್ಲ ಹೇಳಿ ವಾಟ್ಸಪ್ ಮೆಸೇಜ್ಗಳು ಮಾಡಿ, ಟೆಲಿಗ್ರಾಮ್ ಗ್ರೂಪ್ಗಳಿಗೆ ನಿಮ್ಮನ್ನು ಇನ್ವೈಟ್ ಮಾಡಿ, ಆ್ಯಡ್ ಮಾಡಿ, ನಿಮಗೆ ದುರಾಸೆನ ಹೆಚ್ಚಿಸಿ ಅದನ್ನೇ ಒಂದು ಅವರ ಟ್ರಂಪ್ ಕಾರ್ಡ್ ಮಾಡಿಕೊಂಡು ನಿಮ್ಮ ದುಡ್ಡನ್ನು ಲಪಟಾಯಿಸೋದಕ್ಕೆ ಬಹಳ ಜನ ಕಾಯ್ತಾ ಇದ್ದಾರೆ. ಈ ಸ್ಟಾಕ್ ಮಾರ್ಕೆಟ್ ಫ್ರಾಡ್ಸ್ಗಳು ಹೇಗಾಗುತ್ತೆ, ಯಾವ ಥರ ಆಗುತ್ತೆ, ಇದರಿಂದ ನಾವು ನಮ್ಮ ಹಣನ ಹೇಗೆ ಕಾಪಾಡ್ಕೋಬೋದು, ಈ ಎಪಿಸೋಡಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ನಾನು ಹೇಳಿದಾಗೆ ಇದು 2019ರಲ್ಲಿ ನಾವು ಮಾಡಿದಂತಹ ಕಾರ್ಯಕ್ರಮ. ಸುವರ್ಣ ನ್ಯೂಸ್ ಕನ್ನಡ ಚಾನಲ್ನಲ್ಲಿ ಇದು ಪ್ರಸಾರ ಆಗಿತ್ತು. ಇದರ ಮರುಪ್ರಸಾರ ಈಗ ಮತ್ತೆ ನಾವು ಮಾಡ್ತಾ ಇದ್ದೀವಿ. ನನ್ನ ಸ್ನೇಹಿತರಾದ ಅಜಿತ್ ಹನುಮಕ್ಕನವರು ನನ್ನ ಜೊತೆ ಇದ್ದರು. ಬನ್ನಿ ನೋಡ್ಕೊಂಡು ಬರೋಣ ಸ್ಟಾಕ್ ಮಾರ್ಕೆಟ್ ಫ್ರಾಡ್ಸ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ. ಮೋಸಕ್ಕೆ ಹೇಳಿ ಗುಡ್ ಬೈ, ಮೋಸಕ್ಕೆ ಹೇಳಿ ಗುಡ್ ಬೈ. ನೀವು ಕಷ್ಟಪಟ್ಟು ಗಳಿಸಿದ ದುಡ್ಡಿನಲ್ಲಿ ತುಂಬ ಕಷ್ಟಪಟ್ಟು ಉಳಿಸಿದ ದುಡ್ಡು ಯಾರದೋ ಆಮಿಷಕ್ಕೆ ಬಲಿಯಾಗಬಾರದು. ನಿಮ್ಮ ಹಣ ಮತ್ತೊಬ್ಬರ ಮೋಸದಿಂದಾಗಿ ನಿಮ್ಮ ಕೈ ತಪ್ಪಿ ಹೋಗಬಾರದು ಅನ್ನುವ ಕಳಕಳಿಯಿಂದ ಫಿನ್ಮೋ ಪ್ರೆಸೆಂಟ್ಸ್ ಮೋಸಕ್ಕೆ ಹೇಳಿ ಗುಡ್ ಬೈ ವಿಶೇಷ ಸಿರೀಸ್ ಮಾಡ್ತಾ ಇದ್ದೀವಿ. ಆ ಸಿರೀಸ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಈ ಎಪಿಸೋಡ್ಗಾಗಿ, ಈ ಸಬ್ಜೆಕ್ಟ್ಗಾಗಿ ನಾನು ವೈಯಕ್ತಿಕವಾಗಿ ತುಂಬ ದಿನಗಳಿಂದ ಕಾಯ್ತಾ ಇದ್ದೆ. ಮೋಸ್ಟ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇವತ್ತಿಂದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫ್ರಾಡ್ಸ್. ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸಿದ ಸಂದರ್ಭದಲ್ಲಿ ಹೆಂಗೆಲ್ಲ ಮೋಸಗಳಾಗಬಹುದು, ಆ ಮೋಸಗಳಾಗದಂತೆ ಹೇಗೆ ಎಚ್ಚರ ವಹಿಸಬೇಕು ಅನ್ನುವುದರ ವಿಶೇಷ ಎಪಿಸೋಡ್ ಇವತ್ತಿನದು. ಬಹಳ ಜನ ವರ್ಣರಂಜಿತವಾದ ಕಥೆಗಳನ್ನು ಕಟ್ಟಿಕೊಡ್ತಾರೆ ಷೇರು ಮಾರುಕಟ್ಟೆಯ ಬಗ್ಗೆ. ಆ ಕಥೆಗಳನ್ನು ಕೇಳ್ತಾ ಇದ್ದರೆ ನನಗೂ ಅನೇಕ ಸಲ ಅನಿಸುತ್ತೆ, ಯಾಕೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಬೇಕು, ಒಂದಷ್ಟು ದುಡ್ಡನ್ನ ತಗೊಂಡೋಗಿ ಶೇರ್ ಮಾರ್ಕೆಟಲ್ಲಿ ಹಾಕಿ ಅದರ ಲಾಭಾಂಶವನ್ನು ಇಟ್ಕೊಂಡು ಆರಾಮಾಗಿ ಜೀವನ ನಡೆಸಿಬಿಡಬೇಕು ಅಂತ. ಹಾಗಾಗೋದಕ್ಕೆ ಸಾಧ್ಯನಾ ಅಂತ ನೋಡಿದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಣ ಕಳ್ಕೊಂಡಂಥ ಅನೇಕರ ಕಥೆಗಳು ನಮ್ಮೆದುರಿಗೆ ಬರುತ್ತೆ. ಅವರು ಯಾಕೆ ಹಣ ಕಳ್ಕೊಂಡ್ರು, ಅವರು ಯಾವ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳೋದ್ರಲ್ಲಿ ವಿಫಲರಾದ್ರಿ, ಎಲ್ಲ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ಎಕ್ಸ್ಪರ್ಟ್ ಆದಂಥ, ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಆದಂಥ ಮೋಹನ್ ಅವರಿದ್ದಾರೆ. ಸರ್ ನಮಸ್ಕಾರ, ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ತಮಗೆ. ನಮಸ್ಕಾರ ಅಜಿತ್ ಅವರೇ. ವೈಯಕ್ತಿಕವಾಗಿ ನಾನು ಈ ಎಪಿಸೋಡಿಗೆ ವೆಯ್ಟ್ ಮಾಡ್ತಾ ಇದ್ದೆ ಸರ್. ಭಾಳ ಸಲ ಅನಿಸುತ್ತೆ, ಯಾಕೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಬೇಕು, ಒಂದಷ್ಟು ದುಡ್ಡು ತಗೊಂಡು ಶೇರ್ ಮಾರ್ಕೆಟಲ್ಲಿ ಹಾಕಿ ಆರಾಮಾಗಿ ಎದ್ದು ಬಿಡಬೇಕಲ್ಲ ಅಂತ. ಬಟ್ ದಟ್ ಈಸ್ ನಾಟ್ ಟ್ರೂ. ಷೇರು ಮಾರುಕಟ್ಟೆಗೆ ದುಡ್ಡು ಹಾಕಿ ಕೈ ಸುಟ್ಕೊಂಡಂಥ ಅನೇಕರನ್ನು ನಾನು ನೋಡಿದ್ದೀನಿ. ಯಾಕೆ ಕೈ ಸುಟ್ಕೊಂಡ್ರು ಅವರು? ಎಕ್ಸಾಕ್ಟ್ಲಿ ಸ್ಟಾಕ್ ಮಾರ್ಕೆಟ್ ಅನ್ನೋದು ಏನಂದರೆ ಅದು ಒಂದು ಬೆಂಕಿ ಥರ.
ಫೈರ್ ಅಂತೀವಿ ಅದಕ್ಕೆ. ಓಕೆ. ಇಲ್ಲ ಇನ್ನೂ ಚೆನ್ನಾಗಿ ಅದನ್ನು ತಿಳ್ಕೊಂಡವರಾದರೆ ಅದನ್ನು ಒಂದು ಸ್ಟವ್ ಮಾಡಿ ಎಷ್ಟು ಬೇಕೋ ಅಷ್ಟು ಥರ್ಮಲ್ ಕಂಟ್ರೋಲ್ ಮಾಡಿ ಒಳ್ಳೆಯ ಅಡುಗೆ ಕೂಡ ಮಾಡಬಹುದು, ರುಚಿಯಾದ ಅಡುಗೆ ಕೂಡ ಮಾಡ್ಬೋದು. ಯಾವ ಬೆಂಕಿಯಿಂದ ಅಪಾಯ ಕೂಡ ಇದೆ, ಹಾಗೆ ಅದರಿಂದ ಉಪಯುಕ್ತತೆಯೂ ಇದೆ. ಸ್ಟಾಕ್ ಮಾರ್ಕೆಟಲ್ಲಿ ಬಹಳ ಜನ ಕೈ ಸುಟ್ಕೊಳ್ಳೋದು ಯಾಕೆ ಅಂತಂದರೆ ನೀವು ಹೇಳಿದ್ರಿ ಈ ಒಂದು ಕಾರಣಕ್ಕೋಸ್ಕರ ಅದನ್ನು ಉಪಯೋಗಿಸೋದನ್ನು ಅವರು ತಿಳ್ಕೊಂಡಿರೋದಿಲ್ಲ. ಓಕೆ. ಯಾವ ಮುನ್ನೆಚ್ಚರಿಕೆ ವಹಿಸಬೇಕು? ಎರಡು ಥರ ಇರುತ್ತೆ ಅಜಿತ್ ಅವರು. ಈಗ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡೋರು ಬಹಳ ಕೈ ಸುಟ್ಕೊಳ್ಳೋದು ನೀವು ಹೇಳಿದ್ರಿ. ಟ್ರೇಡಿಂಗ್ ಮಾಡೋರು ಕೈ ಸುಟ್ಕೊಳ್ಳೋರು ಬಹಳ ಜನ ದುಡ್ಡು ಕಳ್ಕೊಂಡ್ರು ಅಂತ ಹೇಳಿದ್ರಿ ನೀವು. ಈಗ ದುಡ್ಡು ಕಳ್ಕೊಳ್ಳೋದಾದರೆ ಇದ್ರದ್ದು ಸೈಜ್ ಆಫ್ ದ ಮಾರ್ಕೆಟ್ ಹೇಳ್ತೀನಿ ನಾನು ನಿಮಗೆ. ಎಷ್ಟು ಇದೆ ದುಡ್ಡು ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ $2 trillion ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತೀವಿ. ಅಂದರೆ ಒಂದು ಶೇರ್ಸು ಇಂಟು ಟುಡೇಸ್ ವ್ಯಾಲ್ಯೂ ಇದನ್ನು ತೊಗೊಂಡ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತೀವಿ. ಈ $2 trillion ಅಂದರೆ 70 ರೂಪಾಯಿ ಡಾಲರ್ ಅಂದರೆ 140 ಲಕ್ಷ ಕೋಟಿ ಇಸ್ ದ ವ್ಯಾಲ್ಯೂ ಆಫ್ ದ ಸೈಜ್ ಆಫ್ ದ ಸ್ಟಾಕ್ ಮಾರ್ಕೆಟ್. ನಮ್ಮ GDPನೇ $2.8 trillion. ಅದರಲ್ಲಿ ಕೆಲವು ಹೇಳ್ತೀನಿ, ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದೇ 10 ಟ್ರಿಲಿಯನ್ ಇದೆ ಅದರದ್ದು ವ್ಯಾಲ್ಯೂಯೇಷನ್. ಓಕೆ. TCS 8 ಟ್ರಿಲಿಯನ್ ಇದೆ. ಅಂದರೆ ಇಷ್ಟೊಂದು ದುಡ್ಡಿದೆ ಅಂದರೆ ಎಲ್ಲರೂ ದುಡ್ಡು ಕಳ್ಕೊಂಡಿಲ್ಲ. ಆದರೆ ಒಂದು ವಿಷಯ ಹೇಳ್ತೀನಿ, ನಮ್ಮವರು ತುಂಬ ಕಳ್ಕೊಂಡಿದ್ದಾರೆ. ಸಣ್ಣ ಸಣ್ಣದ ಅಮೌಂಟ್ಗಳು ಇನ್ವೆಸ್ಟ್ ಮಾಡೋರು ಕಳ್ಕೊಂಡಿದ್ದಾರೆ. ಇಲ್ಲಿ ಯಾರು ದುಡ್ಡು ಮಾಡ್ತಾರೆ ಅಂದರೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಫಾರಿನ್ ಇನ್ವೆಸ್ಟರ್ಸ್. ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಮೇಜರ್ ಪ್ಲೇಯರ್ಸ್ ಬಂದು ಫಾರಿನ್ ಇನ್ವೆಸ್ಟರ್ಸ್. ಅವರು ಬಹಳಷ್ಟು ದುಡ್ಡು ಮಾಡಿದ್ದಾರೆ. ನಮ್ಮವರು ಟ್ರೇಡ್ ಮಾಡೋದಕ್ಕೆ ಹೋಗಿ ಸಣ್ಣ ಪುಟ್ಟ ಅಮೌಂಟ್ ಹಾಕಿದವರೆಲ್ಲ ಕಳ್ಕೊಂಡಿರೋದೆಲ್ಲ ಅವರಿಗೆ ಅದು ಲಾಭ ಆಗಿದೆ. ಈ ನನಗೆ ತಿಳಿದ ಪ್ರಕಾರ ಡೇ ಟ್ರೇಡಿಂಗ್ನಲ್ಲಿ ತುಂಬ ದುಡ್ಡು ಕಳ್ಕೊತಾರೆ. ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ? ಇದೇನಾಗುತ್ತೆ, ಇವಾಗ ಮಾಮೂಲಿ ಟ್ರೇಡಿಂಗ್, ಒಂದು ತರಕಾರಿ ಟ್ರೇಡಿಂಗ್ ಮಾಡೋವನಾದರೂ ಟ್ರೇಡರ್ ಮಾಡೋವನಾದರೂ ನಾವೇನು ಮಾಡ್ತೀವಿ, ಒಂದು 20 ರೂಪಾಯಿಗೇನೋ kg ಹೋಲ್ಸೇಲಲ್ಲಿ ತೊಗೊಂಡು ಬಂದು ಒಂದು 60 ರೂಪಾಯಿಗೋ 50 ರೂಪಾಯಿಗೋ ಮಾರ್ತಾನವನು. ಅವ್ನಿಗೆ ಅಟ್ಲೀಸ್ಟ್ ಆ ಪ್ರೈಸ್ ಬಗ್ಗೆ ಒಂದು ನಾನಾರ್ತಿ ಇಷ್ಟಕ್ಕೆ ತೊಗೊಂಡ್ರೆ ಇಷ್ಟು ಲಾಭ ಮಾಡ್ಬೋದು ಅಂತ. ಅದೇ ನೀವು ಒಂದು ಶೇರ್ಸ್ ತೊಗೊಂಡ್ರೆ ಅಲ್ಲಿ ಟ್ರೇಡಿಂಗ್ ಅಂದರೆ ಯು ಹ್ಯಾವ್ ಟು ಕ್ಯಾಶ್ ದ ಪ್ರೈಸ್. ನೀವೊಂದು 100 ರೂಪಾಯಿಗೆ ಒಂದು ಶೇರ್ ತೊಗೊಂಡ್ರೆ ಅದು 120 ರೂಪಾಯಿ ಆದರೆ ನಿಮ್ಗೆ 20 ರೂಪಾಯಿ ಲಾಭ. ಆ ಪ್ರೈಸೇ ನಿಮಗೆ ಅದನ್ನು ಲಾಭ ಅಥವಾ ನಷ್ಟವನ್ನು ಕೊಡೋದು. ಆ ಪ್ರೈಸ್ ಕ್ಯಾಚ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ. ಭಗವಾನ್ ಹೇ ಅಂತಾರೆ ತುಂಬ ಸ್ಟಾಕ್ ಮಾರ್ಕೆಟಲ್ಲಿರೋರು. ಅಂದರೆ ಪ್ರೈಸ್ ಇಸ್ ದ ಗಾಡ್ ಅನ್ನೋದು. ಹಾಗಾದರೆ ದುಡ್ಡು ಬರೋದೇ ನಿಮಗೆ ಪ್ರೈಸ್ ಡಿಫ್ರೆನ್ಸಿಂದ. ಇಲ್ಲಿ ಪ್ರೈಸ್ ನಾನು ಹೇಳಿದೆ, ಈಗ ಸೈಜ್ ಆಫ್ ದ ಇಂಡಸ್ಟ್ರಿ ಹೇಳಿದೆ ನಾನು ಟ್ರೇಡಿಂಗಲ್ಲಿ. ಈ $2 trillion ಇರೋ ಸೈಜ್ ಆಫ್ ದ ಮಾರ್ಕೆಟಲ್ಲಿ ಬರೀ ಒಂದು ರಿಲಯನ್ಸ್ ಇಂಡಸ್ಟ್ರೀಸೇ ತೊಗೊಂಡ್ರಿ ಅಂದರೆ ನೀವು ಎಷ್ಟು 1 ಲಕ್ಷ ಹಾಕ್ತೀರಾ, 10 ಲಕ್ಷ ಹಾಕ್ತೀರಾ, 20? ನಿಮ್ಗೆ ಆ ಪ್ರೈಸನ್ನು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ನೀವು ಪ್ರೈಸ್ ಕಂಟ್ರೋಲ್ ಮಾಡಬೇಕಂದ್ರೆ ಕಮ್ಮಿ ಅಂದರೆ 100-150 ಕೋಟಿ ಒಂದೇ ಸ್ಟಾಕಲ್ಲಿ ಹಾಕ್ಬೇಕು ನೀವು. ಓಕೆ. ಆಗ ನಿಮ್ಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಏನಾಗ್ತಾ ಇದೆ ಪ್ರೈಸ್ ಅಂತ. ಹಾಗಾಗಿ ಆ ಪ್ರೈಸ್ ತುಂಬ ಜನ ಅದನ್ನು ಆ ಪ್ರೈಸ್ ಹೇಗೆ ಡಿರೈವ್ ಆಗುತ್ತೆ ಅನ್ನೋದೇ ನಮಗೆ ಅರ್ಥ ಆಗೋದಿಲ್ಲ. ಜೊತೆಗೆ ಬೇಕಾದಷ್ಟು ನ್ಯೂಸ್ಗಳಿದೆ, ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್. ಇಲ್ಲಿ ಯಾರು ಟ್ರೇಡಿಂಗ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿ ಯಾರು ದುಡ್ಡು ಹಾಕ್ತಾರೆ, ಬಹಳ ಚಾನ್ಸಸ್ 99.9% ಕಳ್ಕೊಳ್ಳೋದೇ ಸಾಧ್ಯತೆ. ಹಾಗಾಗಿ ಇದನ್ನು ಮಾಡಬಾರ್ದು. ಈ ಜಗತ್ತಿನ ಹೊರಗಡೆ ಏನೇನು ಆಗ್ತಾ ಇದೆ ಅನ್ನೋದು ಸ್ಟಾಕ್ ಮಾರ್ಕೆಟ್ ಮೇಲೆ ತುಂಬ ಎಫೆಕ್ಟ್ ಮಾಡುತ್ತೆ. ಹೌದು. ಅಮೆರಿಕ ಇರಾನ್ ಮೇಲೆ ಯುದ್ಧ ಘೋಷಿಸುತ್ತೆ ಅನ್ನೋ ಸುದ್ದಿ ಬಂದ ತಕ್ಷಣ ಪೆಟ್ರೋಲಿಯಂ ಕಂಪನಿಗಳ ಸ್ಟಾಕ್ಗಳು ಬಿದ್ದು ಹೋಗ್ತವೆ. ಅದು ಯಾವುದ್ರ ಮೇಲೂ ದುಡ್ಡು ಹಾಕಿದವನಿಗೆ ಕಂಟ್ರೋಲ್ ಇಲ್ಲ. ಹೌದು, ಅದು ಪ್ರೈಸ್ ಏನು ಬೇಕಾದರೂ ಆಗ್ಬೋದು. ಯಾಕೆಂದರೆ ಅದು ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಟ್ರೇಡಿಂಗ್ ಅನ್ನೋದು ಇಟ್ಸ್ ಅ ಶಾರ್ಟ್ ಟರ್ಮ್ ಗೇಮ್. ಯಾಕೆ ಎಲ್ಲರೂ ಟ್ರೇಡಿಂಗ್ ಮಾಡ್ತಾರೆ ಅಂದರೆ, ಇವತ್ತು ನಾನು ಏನೋ ಒಂದು 5 ಲಕ್ಷ ತೊಗೊಂಡು ಹೋಗ್ಬಿಟ್ರೆ ಒಂದು 10% ಮಾಡಿಬಿಡ್ತೀನಿ ಒಂದೇ ದಿನದಲ್ಲಿ. ಅದು ಟ್ರೇಡ್ ಮಾಡೋರೆಲ್ಲ ಏನು ಮಾಡ್ತಾರೆ, ದೊಡ್ಡ ಕಂಪ್ನಿಗಳಲ್ಲಿ ಹಾಕಲ್ಲ, 10 ರೂಪಾಯಿ ಪೆನ್ನಿ ಸ್ಟಾಕ್ಸ್ ಅಂತೀವಿ, ಅದರಲ್ಲಿ ಹಾಕ್ತಾರೆ. 50 ರೂಪಾಯಿ ಇರೋದು 150 ರೂಪಾಯಿ ಆಗಿಬಿಡುತ್ತೆ, 200 ರೂಪಾಯಿ ಆಗಿಬಿಡುತ್ತೆ ಅನ್ನೋ ಒಂದು ಭರವಸೆನಲ್ಲಿ ಹಾಕ್ತಾರೆ. ಇಲ್ಲ ಯಾರೋ ಹೇಳ್ತಾರೆ ಅಂತ ಹಾಕ್ತಾರೆ. ಅಲ್ಲಿ ಬಹಳಷ್ಟು ಕಷ್ಟ. ಈ ಪ್ರೈಸನ್ನು ಕ್ಯಾಚ್ ಮಾಡಲಿಕ್ಕೆ ಆಗೋದಿಲ್ಲ, ಕಳ್ಕೊಳ್ತಾರೆ ಬಹಳ ಜನ. ಓಕೆ. ಈ ಡೇ ಟು ಡೇ ಟ್ರೇಡಿಂಗ್ ಮಾಡ್ತಾರೆ ಅಂದರೆ ಯಾವಾಗಲೂ ಸಿಸ್ಟಮ್ ಎದುರಿಗೇ ಕೂತ್ಕೊಂಡಿರ್ತಾರೆ ಅವರು. ಇದು ಜಾಸ್ತಿ ಆಯಿತು ಅಲ್ಲಿ ತೆಗೆದು ಇಲ್ಲಿ ಹಾಕಿದೆ, ಇಲ್ಲಿ ತೆಗೆದು ಅಲ್ಲಿ ಹಾಕಿದೆ. ಅವರು ತುಂಬ ಸಣ್ಣ ಅಮೌಂಟ್ಗಳನ್ನು ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರಿಗೂ ಮೋಸ ಆಗೋ ಸಾಧ್ಯತೆ ಇರುತ್ತಾ? ಖಂಡಿತ ಹೌದು. ಯಾರು ಪ್ರೈಸ್ ಹಿಂದೆ ಬೀಳ್ತಾರೆ, ಓಕೆ, ಅದು ಒಂದೇ ದಿನದಲ್ಲಿ ಆಗಬೇಕು ಅಂದರೆ ಅದಾಗೋದಿಲ್ಲ. ಅದೇ ಇನ್ವೆಸ್ಟ್ಮೆಂಟ್ ಅಂತೀವಿ. ಎಲ್ಲಿ ನೀವು ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿ, ಈಗ ನೋಡಿ, ಒಂದು ಬಜಾಜ್ ಫೈನಾನ್ಸ್ ಅಂತ ಒಂದು ಕಂಪ್ನಿ 2015ರಲ್ಲಿ ಜಾನ್ವರಿನಲ್ಲಿ ಅದರದ್ದು ಪ್ರೈಸು 405 ರೂಪಾಯಿ ಇತ್ತು ಒಂದು ಶೇರ್ಗೆ. ಓಕೆ. ಇವತ್ತು 2020 ಜಾನ್ವರಿಯಲ್ಲಿ ನೋಡಿದ್ರೆ ಅದು 4,000 ಆಗಿದೆ. ಮೈ ಗುಡ್, 10 ಟೈಮ್ಸ್ ಆಗಿದೆ. ಅಂದರೆ ಒಳ್ಳೆ ಕಂಪನಿಯಲ್ಲಿ ಹಾಕಿದ್ರೆ ಈಗ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ ಅಂದರೆ ಇದು ಒಂದು ತೆಂಗಿನ ತೋಟ ಮಾಡಿದ ಹಾಗೆ. ಇದು ಒಂದೇ ತಕ್ಷಣ ಬರಲ್ಲ. ಆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಿಮ್ಗೆ 3 ದಿನದಲ್ಲಿ ಬರುತ್ತೆ, ಅದಕ್ಕೆ ಬೆಲೆ ಸಿಗೋಲ್ಲ ನಿಮಗೆ. ಅದೇ ತೆಂಗಿನ ತೋಟ ಹಾಕಿ 5 ವರ್ಷ 10 ವರ್ಷ ಆದಮೇಲೆ ಅದು ಕಾಯಿ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಲೈಫ್ ಲಾಂಗ್ ಕಾಯಿ ಕೊಡುತ್ತೆ. ಅದೇ ಥರ ಸ್ಟಾಕ್ ಮಾರ್ಕೆಟಿಗೆ ಬರೋರು, ಇನ್ವೆಸ್ಟ್ ಮಾಡಿದವರು 5-10 ವರ್ಷ ಇರಬೇಕು. ಜೊತೆಗೆ
ಇಲ್ಲೊಂದು ವಿಶೇಷ ಇದೆ. ಬಿಸ್ನೆಸ್ಗೆ ನೀವು ಇನ್ವೆಸ್ಟ್ ಮಾಡ್ತಿರೋದು. ಒಂದು ಸ್ಟಾಕ್ ಅಂದ್ರೆ ಏನೋ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರ ನೀವು. ಸ್ಟಾಕ್ ಪ್ರೈಸ್ ಯಾವಾಗ ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ಯಾವ ಶೇರ್ ತಗೋಬೇಕು, ಯಾವ ಶೇರ್ ತಗೋಬಾರ್ದು, ಯಾವುದನ್ನು ಯಾವಾಗ ಮಾರಬೇಕು, ಇದು ಯಾವುದು ನೀವು ತಲೆ ಕೆಡಿಸ್ಕೋಬೇಡಿ ಸರ್. ನೀವು ಇನ್ವೆಸ್ಟ್ ಮಾಡಿ ನಿಮ್ಮ ದುಡ್ಡನ್ನು ನಾವು ಮ್ಯಾನೇಜ್ ಮಾಡಿಕೊಡ್ತೀವಿ, ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಅನ್ನುವಂಥ ಕಂಪನಿಗಳು, ಎಕ್ಸ್ಪರ್ಟ್ಗಳು ತುಂಬ ಜನ ಇದ್ದಾರೆ. ಅವ್ರನ್ನ ನಂಬ್ಕೊಂಡು ದುಡ್ಡು ಹಾಕಿದ್ರು ಮೋಸ ಆಗುತ್ತಾ? ಇಲ್ಲಿ ಎಕ್ಸ್ಪರ್ಟ್ ಯಾರು ಅನ್ನೋದು ಒಂದು ವಿಷಯ, ಅವ್ರು ಎಕ್ಸ್ಪರ್ಟಾ ಇಲ್ವಾ ಅನ್ನೋದು ನಾವು ತಿಳ್ಕೊಬೇಕು ಫಸ್ಟು. ಜೊತೆಗೆ ತುಂಬ ಜನ ಬ್ರೋಕರ್ಸ್ಗಳು, ಈಗೆಲ್ಲ ನಿಮ್ದೊಂದು ಡಿಮ್ಯಾಟ್ ಅಕೌಂಟ್ ಇರುತ್ತೆ, ನೀವೇನು ಮಾಡ್ತೀರಿ, ಆ ಬ್ರೋಕರ್ ಒಂದು ನಿಮಗೆ ಸಜೆಷನ್ಸ್ ಕೊಡ್ತಾರೆ, ಇದರಲ್ಲಿ ಇನ್ವೆಸ್ಟ್ ಮಾಡಿ ಸರ್ ಅಂತ ಹೇಳಿ. ಅಲ್ಲಿ ನೀವು ಯಾವುದೋ ಒಂದು ಬಸವನಗುಡಿನಲ್ಲೋ ಇಲ್ಲ ಒಂದು ಜಯನಗರದಲ್ಲೋ ನಿಮ್ದು ಯಾವುದೋ ಒಂದು ಆಫೀಸ್ ಇರುತ್ತೆ, ಅವರೊಬ್ಬ ನಿಮಗೆ ಕಾಲ್ ಮಾಡಿ ಹೇಳ್ತಾನೆ ಇದನ್ನು ತಗೊಳ್ಳಿ ಅಂತ. ಅವನಿಗೆ ಯಾರು ಹೇಳ್ತಾರೆ, ಅವನಿಗೆ ಸೆಂಟ್ರಿಂದ, ಅವ್ನು ಯಾವುದು ಕಂಪ್ನಿನಲ್ಲಿ ಅವ್ನು ವರ್ಕ್ ಮಾಡ್ತಾನೆ ಆ ಬ್ರೋಕರು, ಅವ್ನು ಸೆಂಟ್ರಿಂದ ಬೆಳಗ್ಗೆ 8:30 9 ಗಂಟೆಗೆ ಅನಾಲಿಸಿಸ್ ಮಾಡಿ ಈ 4 ಸ್ಟಾಕು ಇಡೀ ಇಂಡಿಯಾಗೆ ನೀವು ಹೇಳಿ ಅಂತ ಅವ್ರಿಗೆ ಹೇಳಿರ್ತಾರೆ. ಓಕೆ ಓಕೆ. ಇವ್ರಿಗೀಗ ನಿಮಗೆ ಹೇಳೋರಿಗೆ ಈಸಿ ಆನ್ ಎಕ್ಸ್ಪರ್ಟ್, ಈಸಿ ಟೆಲಿಂಗ್ ಯು ಬ್ರೋಕರ್ಸ್ ಆರ್ ಬ್ರೋಕರ್ಸ್. ಎಸ್. ಅವ್ರೇನು ಮಾಡ್ತಾರೆ, ಬೇರೆಯವ್ರು ಹೇಳಿರೋದನ್ನು ನಿಮ್ಗೆ ಹೇಳ್ತಾರೆ. ನಾಲೆಡ್ಜ್ ಇಲ್ಲ ಅಂತ, ನಾಲೆಡ್ಜ್ ಇರೋರು ಬಹಳಷ್ಟು ಜನ ಇರ್ಬೋದು, ಅವ್ರಿಗೆ ಇದೆಯಾ ನಾಲೆಡ್ಜು ಇಲ್ವಾ ಅಂತ ಹೇಗೆ ಗೊತ್ತಾಗಬೇಕು ಅಂತ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಅವ್ನು ಎಕ್ಸ್ಪರ್ಟ್ ಅಲ್ವೋ ಅಂದರೆ ನೀವು ಒಂದು 10 ಸರಿ, ಈಗ ಒಂದು ದಿನದಲ್ಲಿ 10 ಸರಿ ಟ್ರೇಡಿಂಗ್ ಮಾಡ್ತೀರಿ ಮಾಡೋರು, ಅವನು 10 ಕಾಲ್ ಕೊಟ್ಟಾಗ 7ರಲ್ಲಾದರೂ ನಿಮಗೆ ಲಾಭ ಆಯಿತಾ, ಎಸ್, ಲಾಸ್ ಆಯಿತಾ, ಅದು ನೀವು ಇಟ್ಕೋಬೇಕು ಅವ್ರು ಹೇಳೋದು ಸರಿ ಆಗ್ತಾ ಇದೆಯಾ ಇಲ್ವಾ ಅಂತ. ಒಬ್ಬ ಎಕ್ಸ್ಪರ್ಟ್ ಆದರೆ ಅಟ್ಲೀಸ್ಟ್ 50 to 60% ಆದರೂ ಅದು ನಿಜ ಆಗುತ್ತೆ ಎಕ್ಸ್ಪರ್ಟ್ ಆಗಿದ್ದರೆ. ಹಾಗಾಗಿ ಕಳ್ಕೊಳ್ಳೋ ಸಾಧ್ಯತೆಗಳು ಕಡಿಮೆ. ಮೋಹನ್ ಅವರೇ, ಇಟ್ ಇಸ್ ಅ ವೆರಿ ರಿಸ್ಕಿ ಥಿಂಗ್. ನೀವು ಹೇಳೋದನ್ನು ಕೇಳ್ತಾ ಇದ್ದರೆ ಮತ್ತು ಆಗಿರುವ ನಿದರ್ಶನಗಳನ್ನು ನೋಡ್ತಾ ಇದ್ದರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ರಿಸ್ಕಿ ಥಿಂಗ್. ಯಾಕೆ ಆ ರಿಸ್ಕ್ ತಗೋಬೇಕು? ಸುಮ್ಮನೆ ಫಿಕ್ಸ್ ಡಿಪಾಸಿಟಲ್ಲಿ ದುಡ್ಡು ಇಟ್ಕೊಂಡು ಅದರಿಂದ ಬಂದ ಬಡ್ಡಿ ತಿನ್ಕೊಂಡು ಆರಾಮಾಗಿರ್ಬಹುದಲ್ಲ? ಖಂಡಿತ ಹೌದು ಸರ್. ನಿಮಗೆ ಈಗ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಾವು 30% ಟ್ಯಾಕ್ಸ್ ಕಟ್ತೀವಿ. ನಾನೊಂದು 10 ಲಕ್ಷನೋ 15 ಲಕ್ಷನೋ ಸಂಪಾದನೆ ಮಾಡೋ ಒಬ್ಬ ಬೆಂಗಳೂರಿನಲ್ಲಿರೋ ಒಬ್ಬ ಒಂದು ಫ್ಯಾಮಿಲಿ ನಡೆಸೋನು ಅಂದರೆ 30% ಟ್ಯಾಕ್ಸ್ ಕಟ್ತೀವಿ. GSTನಲ್ಲಿ 12ರಿಂದ 32% ಕಟ್ತೀವಿ, 60% ಕಟ್ಟಿದ್ವಿ. ಇನ್ನು ಉಳಿದಿದ್ದೆಷ್ಟು ನನ್ನ ಇನ್ಕಮು, ಇನ್ನೊಂದು 30% ಉಳಿತು. ಆ ಉಳಿದಿದ್ದರಲ್ಲಿ 25% ನಾನು ಜೀವನಕ್ಕೆ ಖರ್ಚು ಮಾಡ್ತೀನಿ, ಉಳಿದಿದ್ದೇ 5% ನಾನು. ಅದನ್ನು ನಾನು FDನಲ್ಲಿ ಇಟ್ಟೆ. ನೀವು ಹೇಳಿದ್ರಿ FD ಸೇಫ್, ಹೌದು ಖಂಡಿತ ಸೇಫ್. ಅದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಇಟ್ಟರೆ ಎಷ್ಟು ಸಿಗುತ್ತೆ ನಮಗೆ? 6%, 7% ಸಿಗುತ್ತೆ ನನಗೆ ವರ್ಷಕ್ಕೆ 6% ಸಿಗುತ್ತೆ ನನಗೆ. ನಾನು ಕಟ್ಟಿದ್ದೆಷ್ಟು 30ರಿಂದ 60% ಟ್ಯಾಕ್ಸು, GST, ಇನ್ಕಮ್ ಟ್ಯಾಕ್ಸು. ನಾನು ತೊಗೊಳ್ತಾ ಇರೋದೆಷ್ಟು 6%. ಇದಲ್ಲದೆ ಇನ್ಫ್ಲೇಷನ್ ಅಂತ ಒಂದಿದೆ, ನಮಗೆ ಗೊತ್ತು, ಎಲ್ಲ ಬೆಲೆಗಳು ಜಾಸ್ತಿ ಆಗುತ್ತೆ, ಹಣದುಬ್ಬರ ಅಂತ ಆಗುತ್ತೆ. ಆವರೇಜ್ ಇನ್ಫ್ಲೇಷನ್ ಇಂಡಿಯಾದಲ್ಲಿ 6% ಇದೆ. ಕಳೆದ 25 ವರ್ಷದಲ್ಲಿ ಒಂದು 6ರಿಂದ 7% ಇನ್ಫ್ಲೇಷನ್ ಇದೆ. ಸೊ ಇವತ್ತು ನಾನು ಏನಾದರೂ 6% ತೊಗೊಂಡ್ರೆ ಬೆಲೆನೇ 6% ಆಗಿಬಿಟ್ಟಿರುತ್ತೆ. ಹಾಗಾಗಿ ನನಗೆ ಸಿಗೋದು 0. ಓಕೆ. ರಿಯಾಲಿಟಿನಲ್ಲಿ ನನ್ನ ವೆಲ್ತ್ ಬೆಳೀತಾ ಇದೆಯಾ ಇಲ್ವಾ ಅನ್ನೋದು, ಇನ್ಫ್ಲೇಷನ್ 6% ಇದ್ದು ನೀವು 10% ರಿಟರ್ನ್ಸ್ ತೊಗೊಂಡ್ರೆ 4% ನಿಮ್ಮ ಬೆಳವಣಿಗೆ. ಸೊ ನಿಮ್ಮ ವೆಲ್ತ್ ಗ್ರೋತ್ ಆಗೋದು ಓವರ್ ಆ್ಯಂಡ್ ಎಬೋವ್ ಇನ್ಫ್ಲೇಷನ್ ಇದ್ದರೆ. ಎಲ್ಲಿ ಸಿಗುತ್ತೆ ನನಗೆ 10%? ಈಗ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಿಲ್ಲ, ಆದರೆ ನನಗೆ ಸಿಗೋದೇ ನೀವು ಎಲ್ಲ ಈಗೊಂದು ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ಹಾಕ್ತೀರಾ 4.5% ಆವ್ರೇಜ್ ಸಿಗುತ್ತೆ, ಯೂಲಿಪ್ಗಳಲ್ಲಿ ಹಾಕ್ತೀರಾ ಕೆಳಗಡೆ ಹೋಗಿಬಿಡ್ಬೋದು. ಎಲ್ಲಿ ಹಾಕ್ತೀರಾ ನೀವು? ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡದೇ ಇದ್ದರೆ ಆವ್ರೇಜ್ 8ರಿಂದ 10%. ಪ್ರಾಬ್ಲಮ್ ಏನಾಗುತ್ತೆ, ಜನ ನನಗೆ 40% ಬೇಕು ಅಂತ ಸ್ಟಾಕ್ ಮಾರ್ಕೆಟ್ಗೆ ಹೋಗ್ತಾರೆ. 10-12% ತೊಗೊಳ್ಬೇಕು ಅಂದರೂ ಕೂಡ ನಾವು ಸ್ಟಾಕ್ ಮಾರ್ಕೆಟ್ಗೆ ಹೋಗಬೇಕಾಗತ್ತೆ. ಈಗ ನಾವು ಫಿನ್ಮೋದಲ್ಲಿ ನಾವೇನು ಪೋರ್ಟ್ಫೋಲಿಯೋ ಮಾಡ್ತೀವಿ ಅಲ್ಲೂ ಸ್ಟಾಕ್ ಮಾರ್ಕೆಟ್ಗೆ ಹಾಕ್ತೀವಿ ನಾವು. ಅದು ಯಾಕೆ ಅಂದರೆ ಒಂದು ಅಡುಗೆ ಮಾಡ್ದಂಗೆ. ಇದೊಂದು ಖಾರ ಅನ್ನೋದಾದರೆ, ಸ್ಟಾಕ್ ಮಾರ್ಕೆಟ್ ಖಾರ ಅನ್ನೋದಾದರೆ ಎಲ್ಲನೂ ಸರಿಯಾದ ಮಿಕ್ಸ್ ಇರಬೇಕು. ಪ್ರಶಾಂತ್ ಅಂತ ಬೆಂಗಳೂರಿನಿಂದ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಶಾಂತ್ ಅವರೇ. ನಮಸ್ಕಾರ ಸರ್. ಏನು ಸ್ಟಾಕ್ ಟ್ರೇಡಿಂಗ್ ಮಾಡಿದ್ದೀರಾ? ಹೌದು ಸರ್, ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಮಾಡಿ ಅಂತ. ಹಾಂ. ಅವ್ರ ಮಾತು ಕೇಳ್ಕೊಬಿಟ್ಟು ಮಾಡಿದೆ. ಅದಕ್ಕೆ ನಾನಂತೂ ಮಾಡಕ್ ಹೋಗಿಲ್ಲ, ನನಗೆ ಫುಲ್ ಟೈಮ್ ಕೆಲ್ಸ ಇತ್ತು. ಓಕೆ. ಸರಿ ನನಗೆ ಕಳ್ಸಿ ನಾನ್ ಮಾಡ್ತೀನಿ ಅಂತ ಅವ್ನ್ ಮಾಡ್ತಾ ಇದ್ದ. ಒಂದ್ 2 ಲಕ್ಷ ಕೊಟ್ಟೆ. ಓಕೆ. ಅದ್ರಲ್ಲಿ ಟ್ರೇಡ್ ಮಾಡ್ತಾ ಇದ್ರು ಅವರು. 30% ರಿಟರ್ನ್ ಕೊಡ್ತಾರೆ ಅಂದ್ರು. ಆದ್ರೆ 30% ಏನೋ ಇನ್ನೂ ಕ್ಯಾಪಿಟಲ್ ಬಂದಿಲ್ಲ ಸರ್ ನನಗೆ. ಹಾಕಿರೋದು 2 ಲಕ್ಷ, ಇನ್ನು ಏನೂ ಬಂದಿಲ್ಲ. ಶೇರ್ ಮಾರ್ಕೆಟಲ್ಲಿ ನಿಮ್ ದುಡ್ಡಿದೆ. ಹೌದು ಹೌದು. ಇದೆಯೋ ಇಲ್ವೋ ಅದೇನು ಗೊತ್ತಿರುತ್ತೆ, ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ನನ್ನ ಪ್ರಕಾರ. ಕೇಳ್ದಾಗೆಲ್ಲ ಲಾಸ್ ಆಯ್ತು ಅಂತ. ಅದು ನನಗೂ ಗೊತ್ತಿಲ್ಲ ಆಯ್ತು ಇಲ್ಲ ಅಂತ. ಫ್ರೆಂಡ್ ಬೇರೆ ಅಂತ ನಾನು ಕೇಳಕ್ಕೂ ಆಗೋದಿಲ್ಲ ಜಾಸ್ತಿ. ಓಕೆ.
ಇದು ಎರಡು ಥರ ಇಂಪ್ಲಿಕೇಶನ್ ಇದೆ. ಈಗ ನಿಮ್ಮ ದುಡ್ಡು ಬೇರೆಯವ್ರಿಗೆ ಕೊಟ್ಟು ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ನಿಮ್ಮ ದುಡ್ಡು ಬೇರೆಯವ್ರ ಪ್ಯಾನ್ ನಂಬರಲ್ಲಿ ಟ್ರೇಡ್ ಆಗ್ತಿದೆಯಾ, ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಟ್ರೇಡ್ ಆಗ್ತಿದೆಯಾ, ಅದು ನಿಮಗೆ ಗೊತ್ತಿರಲ್ಲ. ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಆಗಿಲ್ಲ ಅಂದರೆ ಬೇರೆಯವ್ರದ್ರಲ್ಲಿ ನೀವು ಮಾಡ್ತಿದ್ರೆ ನಿಮ್ಗೆ ಅದರ ವ್ಯಾಲ್ಯೂಸ್ ಕೂಡ ಗೊತ್ತಾಗಲ್ಲ. ಅಟ್ಲೀಸ್ಟ್ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಅದಾದರೆ ನಿಮ್ಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಎಷ್ಟು ಲಾಸ್ ಆಗ್ತಿದೆ ಏನಾಗ್ತಿದೆ ಅಂತ ಹೇಳಿ. ಜೊತೆಗೆ ಆಬ್ಲಿಗೇಷನ್, ಇದು ಆಬ್ಲಿಗೇಷನ್ಗೋಸ್ಕರ ಕೊಡ್ತಿರೋದು. ನನ್ನ ಫ್ರೆಂಡ್ ಏನೋ 30% ಕೊಡ್ತಾನಲ್ಲ ಅಂತ ಹೇಳಿ ನೀವು ಹೇಳಿದಾಗೆ ಫಸ್ಟ್ ಆನ್ಸರ್ ಅದೇ. ಯಾರೋ ಹೇಳಿದ್ರು ಅಂತ 2 ಲಕ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾದರೆ ಅದು ಯಾರೋ ಹೇಳಿದ್ರು ಅಂತ ಹಾಕಬಾರ್ದು. ಜೊತೆಗೆ ಅದು ಏನು ಮಾಡುತ್ತೆ 30% ಅಂದರೆ ಏನು ಮಾಡ್ತೀಯಾ, ಹೆಂಗೆ ಬರುತ್ತೆ, ಅಟ್ಲೀಸ್ಟ್ ಆ ಫ್ರೆಂಡನ್ನಾದರೂ ಕೇಳ್ಬೋದಾಗಿತ್ತು. ಸೊ ಅದು ತಿಳ್ಕೊಂಡು ಮಾಡಬೇಕು. ಈ ಥರ ಇವ್ರ ಹತ್ರ ಇರೋ ಒಂದೇ ಒಂದು ಮಾರ್ಗ ಅಂದರೆ ನಾನು 2 ಲಕ್ಷ ನಂಗೆ ವಾಪಸ್ ಕೊಡು ಅಂತ ಹೇಳೋದು. ಹೌದು, ವಾಪಸ್ ತಗೊಳ್ಳೋದಷ್ಟೇ. ಖಂಡಿತ. ಮೊದಲು ಎಷ್ಟು ನಿಮ್ಮ ಟೈಮ್ ಎಷ್ಟಿದೆ, ಅದು ಸ್ಟಾಕ್ ಮಾರ್ಕೆಟ್ ನಾನು ಹೇಳಿದೆ ಇಟ್ ಈಸ್ ಮಿನಿಮಮ್ ಫಾರ್ 5+ ಇಯರ್ಸ್. ನಾನು ಹೇಳಿದೆ ಬಜಾಜ್ ಫೈನಾನ್ಸ್ ಆಗಲಿ, HDFC ಬ್ಯಾಂಕ್ ಆಗಲಿ, ಕಳೆದ 5 ವರ್ಷದಲ್ಲಿ 500 ರೂಪಾಯಿ ಇದ್ದ ಶೇರ್ ಪ್ರೈಸು ಇವತ್ತು 1200 ರೂಪಾಯಿ ಆಗಿದೆ. 5 ವರ್ಷದಲ್ಲಿ ಡಬಲ್ ಕೂಡ ಆಗಿದೆ. ಓಕೆ, ಒಳ್ಳೆ ಒಳ್ಳೆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಯಾವುದು ಒಳ್ಳೆ ಕಂಪ್ನಿ, ಏನಾಗುತ್ತೆ ಒಂದು ಸ್ಟಾಕಲ್ಲಿ ಎಲ್ಲ ಸೆಲೆಕ್ಟ್ ಮಾಡಬೇಕಂದ್ರೆ ನೀವು ಅದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಆಗೋದ್ರಿಂದ ಬಿಸ್ನೆಸ್ನ ಅದರ ಬ್ಯಾಲೆನ್ಸ್ ಶೀಟ್ ಏನು, ಅದ್ರಲ್ಲಿ ಪ್ರಾಫಿಟ್ ಬರ್ತಾ ಇದೆಯಾ ಇಲ್ವಾ, ಆ ಅನಾಲಿಸಿಸ್ ಮಾಡೋ ಅಂತಹ ಕೆಪಬಿಲಿಟಿ ಇರಬೇಕು. ಅದು ಎಕ್ಸ್ಪರ್ಟ್ಸಿಗೆ ಮಾತ್ರ ಸಾಧ್ಯ. ಯಾಕೆಂದರೆ ಪ್ರತಿ 3 ತಿಂಗಳಿಗೆ ಒಂದು ಸರಿ ಅದರದ್ದು ಬ್ಯಾಲೆನ್ಸ್ ಶೀಟ್ಗಳನ್ನ ಕೊಡ್ತಾ ಇರ್ತಾರೆ. ಅದು ಅನಲೈಸ್ ಮಾಡಬೇಕು, ಅದು ಟ್ರೆಂಡ್ ಹೇಗಿದೆ. ಈಗ ಒಂದು ಕಂಪನಿ ಪ್ರಾಫಿಟ್ ಬೆಳೀತಾ ಇದ್ದರೆ ಇಯರ್ ಆನ್ ಇಯರ್ ಅದಕ್ಕೆ ಬೇಡಿಕೆ ಕೂಡ ಜಾಸ್ತಿ ಆಗುತ್ತೆ. ಯಾರಿಗೂ ಲಾಸ್ ಮಾಡೋ ಕಂಪ್ನಿಗಳು ಯಾರಿಗೂ ಬೇಡ. ಅದು ನಿಮ್ಮ ದುಡ್ಡು ಬೆಳಿಬೇಕು ಅಂದರೆ ಒಳ್ಳೆ ಕಂಪ್ನಿಗಳಲ್ಲಿ ಹಾಕಬೇಕು, ಅದನ್ನು ಮಾನಿಟರ್ ಮಾಡಬೇಕು. ಅದನ್ನು ಮಾನಿಟರ್ ಮಾಡೋ ಅಂಥ ಎಕ್ಸ್ಪರ್ಟ್ಗಳನ್ನು ಹುಡುಕಿ ಅವರಿಗೆ ಕೊಡಬೇಕದು. ಇದು ಸೆಬಿ ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ. ಸೊ ನೀವು ಹೇಳಿದೆ ಆ ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ಕೆಲವು ಕಡೆ ಹತ್ರ ಏನಾಗುತ್ತೆ ಸರ್ಟಿಫಿಕೇಷನ್ಸ್ ಇರುತ್ತೆ ಆದರೆ ಸ್ಕಿಲ್ ಇರೋದಿಲ್ಲ. ಕೆಲವ್ರಿಗೆ ಎರಡೂ ಇರಬೇಕು, ಸರ್ಟಿಫಿಕೇಟು ಇರಬೇಕು, ಅವ್ರಿಗೊಂದು ಅನುಭವ ಇರಬೇಕು, ಅವ್ರದ್ದು ಟ್ರ್ಯಾಕ್ ರೆಕಾರ್ಡನ್ನು ನೀವು ನೋಡ್ಬೋದು. ಪ್ರತಿಯೊಬ್ಬ ಎಕ್ಸ್ಪರ್ಟು ಅವನದೊಂದು ಟ್ರ್ಯಾಕ್ ರೆಕಾರ್ಡ್ ಇಟ್ಟಿರ್ತಾನೆ. ನಾನು ಇಷ್ಟು ವರ್ಷದಲ್ಲಿ ಎಷ್ಟು ರಿಟರ್ನ್ಸ್ ಕೊಟ್ಟಿದ್ದೀನಿ, ಏನು ಮಾಡಿದ್ದೀನಿ, ನನ್ನ ಸ್ಟ್ರೈಕ್ ರೇಟ್ ಏನು ಅಂತ ಅದನ್ನೆಲ್ಲ ವಿಚಾರ ಮಾಡಿ ತಿಳ್ಕೊಂಡು ಅವ್ರ ಹತ್ರ ಇನ್ವೆಸ್ಟ್ ಮಾಡಿದ್ರೆ ಸೇಫಾಗಿ ರಿಟರ್ನ್ಸ್ಗಳನ್ನ ತೊಗೊಳ್ಬೋದು. ಕನ್ವಿನ್ಸ್ಡಾ ಪ್ರಶಾಂತ್ ಅವರೇ? ಸರಿ ಸರ್. ದುಡ್ಡು ವಾಪಸ್ ತಗೊಳ್ಳಿ ಫ್ರೆಂಡ್ ಹತ್ರ. ಸರ್ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಉದ್ದೇಶನೇ ಇದ್ದರೆ ಒಳ್ಳೆ ಎಕ್ಸ್ಪರ್ಟ್ ಹತ್ರ ಹೋಗಿ ಆ ಎಕ್ಸ್ಪರ್ಟ್ನ ಟ್ರ್ಯಾಕ್ ರೆಕಾರ್ಡ್ ನೋಡಿ. ಅವರು ಬಿಸ್ನೆಸ್ ಮಾಡಿದ ಇಷ್ಟು ವರ್ಷಗಳಲ್ಲಿ ತಮ್ಮಲ್ಲಿ ಬಂದಂಥ ಇನ್ವೆಸ್ಟರ್ಗಳಿಗೆ ಎಷ್ಟು % ಕೊಟ್ಟಿದ್ದಾರೆ ಲಾಭಾಂಶವನ್ನು ಅನ್ನೋದನ್ನು ಗಮನಿಸ್ಬೇಕು ತಾವು. ಟು ಬಿ ಸ್ಟಡಿಡ್. ನಂತರ ಅವ್ರ ಹತ್ರ ಡಿಸ್ಕಸ್ ಮಾಡಬೇಕಲ್ವ ನೀವು ಹೇಳಿದ ಪ್ರಕಾರ. ಹಂಗಿದ್ರೆ ನನ್ನ ದುಡ್ಡನ್ನು ನೀವು ಯಾವ ಕಂಪ್ನಿ ಹೂಡಿಕೆ ಮಾಡ್ತೀರಿ, ಆ ಕಂಪನಿಯ ಟ್ರ್ಯಾಕ್ ರೆಕಾರ್ಡ್ ಹಂಗಿದೆ ಅನ್ನೋದನ್ನು ನೀವು ತಿಳ್ಕೋಬೇಕು ಬ್ರೋಕರ್ ಹತ್ರ. ಐ ಥಿಂಕ್ ಹಿ ಹ್ಯಾಸ್ ಗಾಟ್ ದಟ್ ರೈಟ್. ಹೌದು, ಬ್ರೋಕರ್ ಹತ್ರ ಕೇಳ್ಬೋದು, ನಾನು ನಿಮ್ಗೆ ಕೊಟ್ಟಂಥ ದುಡ್ಡನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಿ ನೀವು. ಕರೆಕ್ಟ್. ಸರಿ ಸರ್. ಧನ್ಯವಾದ ಪ್ರಶಾಂತ್. ತುಂಬ ಕಷ್ಟಪಟ್ಟು ದುಡ್ಡು ಗಳಿಸಿರ್ತೀರಿ. 2 ಲಕ್ಷ ರೂಪಾಯಿ ಉಳಿಸೋದಷ್ಟು ಈಸಿ ಅಲ್ಲ. ಉಳಿಸಿದ ದುಡ್ಡನ್ನು ಯಾರೋ ಫ್ರೆಂಡ್ ಹೇಳಿದ್ರು ಅಂತ ತಗೊಂಡೋಗಿ ಯಾರ್ದೋ ಕೈ ಕೊಟ್ಬಿಡೋದಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮ ಜೊತೆ ಫಿರೋಜ್ ಅಜೀಜ್ ಅವರಿದ್ದಾರೆ. ಮೂಲತಃ ಮೈಸೂರಿನವರು. ಯಂಗ್ ಆಂಟ್ರಪ್ರಿನರ್ ಅವಾರ್ಡ್ ಗೆದ್ದಿರುವಂಥವರು. 40 ಅಂಡರ್ 40. ತುಂಬ ಚಿಕ್ಕ ವಯಸ್ಸಿನಲ್ಲಿ ಈ ಸಾಧನೆ ಮಾಡಿದ್ದಕ್ಕಾಗಿ ಪ್ರಶಸ್ತಿಯನ್ನು ಗಳಿಸಿರುವಂಥವರು. ಇವರು ಷೇರು ಮಾರುಕಟ್ಟೆಯಲ್ಲಿ ಆಗಬಹುದಾದಂಥ ಮೋಸಗಳ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಈ ಥರ ಅವೇರ್ನೆಸ್ ಕ್ಯಾಂಪೇನ್ಗಳಿದ್ದರೆ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ. ಯಾಕಂದರೆ ಇಂಡಿಯಾದಲ್ಲಿ 2-3% ಮಾತ್ರನೇ ಜನ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಿರೋದು. ಆ ಥರ ತುಂಬ ಕಮ್ಮಿ ಜನ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ ಇನ್ಫಾರ್ಮೇಷನ್ ಅನ್ನೋದು ತುಂಬ ಕಮ್ಮಿ ಇರುತ್ತೆ. ಸಿಸ್ಟಮ್ಸ್ ಅನ್ನೋದು ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ. ಹಾಗಿರ್ಬೇಕಾದ್ರೆ ಎಷ್ಟು ನಿಮಗೆ ನಾವು ಜಾಗರೂಕತೆಯನ್ನು ತರಿಸ್ತಿರೋ ನೀವು ಜನಕ್ಕೆ ಅಷ್ಟೂ ಒಳ್ಳೆಯದಾಗುತ್ತೆ. ಸೊ ಈ ಥರ ಎಪಿಸೋಡ್ಗಳು ತುಂಬ ಹೆಲ್ಪ್ ಆಗುತ್ತೆ. ನೀವು ಕೇಳ್ತಾ ಇರ್ತೀರಾ ಜ್ಯುವೆಲರ್ ಫ್ರಾಡ್ ಮಾಡ್ತಾನೆ, ಬಿಲ್ಡರ್ ಫ್ರಾಡ್ ಮಾಡ್ತಾರೆ, ಯಾವಾಗಾದರೂ ನಿಮ್ಮ ಕೋಆಪರೇಟಿವ್ ಬ್ಯಾಂಕೇ ಬ್ಯಾಂಕ್ರಪ್ಟ್ ಹೊರಟೋಗುತ್ತೆ. ನೀವು ಈ ಸಂಪಾದನೆ ಮಾಡಿರೋ ದುಡ್ಡು ಇಷ್ಟೊಂದು ವರ್ಷದಿಂದ ಅದು ಸಡನ್ನಾಗಿ ಹೊಂಟೋಗುತ್ತೆ. ಸೊ ಇಟ್ಸ್ ಇಂಪಾರ್ಟೆಂಟ್ ಈ ಥರ ಎಪಿಸೋಡ್ಸ್ ಮಾಡಲೇಬೇಕು, ಬಟ್ ಜನರು ನೋಡಲೇಬೇಕು. ಆ್ಯಂಡ್ ಅದಾದಮೇಲೆ ಇನ್ವೆಸ್ಟ್ಮೆಂಟ್ಸ್ ಫಸ್ಟ್ ಸ್ಟೆಪ್ ತೊಗೋಬೇಕು. ಅದಕ್ಕೆ ಐ ಥಿಂಕ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಹಿಯರ್ ದಿಸ್. ಇಂಡಿಯಾದಲ್ಲಿ ಇವಾಗ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಅಂತ ಏನಾದ್ರು ಇದ್ದರೆ ಅದು 5-6-7% ರಿಟರ್ನ್ಸ್ ಅಂತ ಇರುತ್ತೆ. ಅದಕ್ಕಿಂತ ಜಾಸ್ತಿ ಯಾರನ್ನ ಪ್ರಾಮಿಸ್ ಮಾಡಿದ್ರೆ 15%, 17% ಫಿಕ್ಸ್ ರಿಟರ್ನ್ಸ್ ಅಂತ ಪ್ರಾಮಿಸ್ ಮಾಡಿದ್ರೆ ಯಾರನ್ನ, ಅದು ಖಂಡಿತ ಅಲ್ಲಿ ಏನೋ ನಾಜೂಕಾಗಿ ನೋಡಬೇಕಾಗೋ ಅವಶ್ಯಕತೆ ನಮಗೆ ಆ್ಯಸ್ ಎ ಇನ್ವೆಸ್ಟರ್ ಇದ್ದೇ ಇರುತ್ತೆ. ಅದನ್ನು ನಾವು ಜೋಪಾನವಾಗಿ ನಾವು ನೋಡ್ಕೊಳ್ಬೇಕು. ಯಾರನ್ನ ತುಂಬ ಜಾಸ್ತಿ ಪ್ರಾಮಿಸ್ ಮಾಡ್ತಿದ್ರೆ ಅಲ್ಲಿ ಫ್ರಾಡಿಗೆ ಚಾನ್ಸ್ ಇದೆ ಅಂತ ಯೋಚನೆ ಮಾಡಿಕೊಂಡು ನಾವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ನನ್ನ ಒಪಿನಿಯನ್ನಲ್ಲೂ ಸ್ಟಾಕ್ ಮಾರ್ಕೆಟ್ ಗ್ಯಾಂಬ್ಲಿಂಗ್ ಇಲ್ಲ. ಏನು ಮಾಡ್ತಾರೆ ಅಂದರೆ ಜನ ಒಂದು ದಿವಸಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಮೇಲೂ ಹೋಗ್ಬೋದು, ನಿಮ್ಮ ದುಡ್ಡು ಕೆಳಗಡೆನೂ ಹೋಗ್ಬೋದು. ಅದನ್ನ ಗ್ಯಾಂಬ್ಲಿಂಗ್ ಅಂತ ಹೇಳ್ಬೋದು, ಅದನ್ನ ಟ್ರೇಡಿಂಗ್ ಅಂತ ಹೇಳ್ತಾರೆ ಇನ್ವೆಸ್ಟಿಂಗ್ ಲ್ಯಾಂಗ್ವೇಜ್ನಲ್ಲಿ. ಅದು ಬಿಟ್ಬಿಟ್ಟು ನೀವು 10 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಕ್ಯಾಪಿಟಲ್ ಲಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿದ್ರೆ.
ಅದಕ್ಕೆ ಇನ್ವೆಸ್ಟಿಂಗ್ ಗ್ಯಾಂಬ್ಲಿಂಗ್ ಇಲ್ಲ. ಟ್ರೇಡಿಂಗ್ ಮಾಡಿದ್ರೆ ಪ್ರಾಫಿಟು ಆಗ್ಬೋದು, ಲಾಸು ಆಗ್ಬೋದು. ಏನಕ್ಕೆ ಒಂದು ದಿವಸ 2 ದಿವಸ ಯಾರು ನೋಡಿಲ್ಲ. ಅದಕ್ಕೆ ಇನ್ವೆಸ್ಟಿಂಗ್ ಮಾಡಿ. ಟ್ರೇಡಿಂಗ್ ಮಾಡಬೇಕಂದ್ರೆ ಅದು PhD ಥರ. ನೀವು ಫಸ್ಟ್ ಕ್ಲಾಸ್ಗೆ ಹೋಗಬೇಕು, ಸೆಕೆಂಡ್ ಕ್ಲಾಸ್ಗೆ ಹೋಗಬೇಕು, 10ನೇ ಕ್ಲಾಸ್ ಪಾಸ್ ಮಾಡಿಬಿಟ್ಟು 12ನೇ ಕ್ಲಾಸ್ ಪಾಸ್ ಮಾಡಿಬಿಟ್ಟು ಆಮೇಲೆ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗಬೇಕು. ಅದೇ ನೀವು ಫಸ್ಟ್ ಟ್ರೇಡಿಂಗ್ನಲ್ಲಿ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಟು ನಿಮ್ಮ ಲಾಸ್ ಆಗುತ್ತೆ. ಏನಕ್ಕಂದರೆ ಇಮೋಷನ್ಸು ಇರುತ್ತೆ, ಯಾವಾಗಾದರೂ ಭಯ ಆಗುತ್ತೆ, ಯಾವಾಗಾದರೂ ಗ್ರೀಡ್ ಆಗುತ್ತೆ. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಯೂಸ್ ಸ್ಟಾಕ್ ಮಾರ್ಕೆಟ್ ಫಾರ್ ದ ರೈಟ್ ಥಿಂಗ್. ಅದೇನು ಹೇಳ್ತಾರಂದರೆ ಇನ್ವೆಸ್ಟಿಂಗ್. ಸೊ ಬ್ಯಾಂಗ್ಳೂರ್ ಆ್ಯಂಡ್ ಕರ್ನಾಟಕ ನೋಡಿದ್ರೆ ಇಂಡಿಯಾದಲ್ಲಿ ಒಂದು ಹೆಮ್ಮೆ ಸ್ಥಾನ ಇದೆ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್. ನಂಬರ್ ಆಫ್ ಅಲ್ಲ, ಎಷ್ಟು ಟ್ಯಾಕ್ಸ್ ನಾವು ಇಂಡಿಯಾದಲ್ಲಿ ಕೊಡ್ತೀವಿ ಅಂತ ನೋಡಿದ್ರೆ ಬ್ಯಾಂಗ್ಳೂರು 3ನೇ ಸ್ಥಾನ ಹಿಡಿದಿದೆ. ಮೊದಲನೇದು ಮುಂಬೈ, ಎರಡನೇದು ಡೆಲ್ಲಿ, 3ನೇದು ಬ್ಯಾಂಗ್ಳೂರು. ಸೊ ಹೀಗಾಗಿರ್ಬೇಕಾದ್ರೆ ತುಂಬ ಯಂಗ್ ಕ್ರೌಡ್ ಹತ್ರ ತುಂಬ ದುಡ್ಡು ಇರುವಂಥ ಪ್ರಮೇಯ ಜಾಸ್ತಿ ಇದೆ, ಇಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇದೆ. ಆದರೆ ನಾವು ಪೊಟೆನ್ಷಿಯಲ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಆಗಿದೆ. ಅದು ನಿಮ್ಮ ಪ್ರೋಗ್ರಾಮ್ಗಳಲ್ಲಿ ಮಾಡ್ಕೊಳ್ಬೋದು. ಸೊ ಬ್ಯಾಂಗ್ಳೂರ್ನವರು ದುಡ್ಡಿದೆ ಅಂತ ಗೊತ್ತು, ಹೇಗೆ ಅವ್ರನ್ನ ಗೈಡ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನಂದು 2 ಮೆಸೇಜು ಬ್ಯಾಂಗ್ಳೂರ್ಗೆ. ಏನಂದರೆ ನೀವು ಫಸ್ಟು ಅರ್ಲಿ ಸ್ಟಾರ್ಟ್ ಮಾಡಬೇಕು. ನೀವು ಆರಾಮಾಗಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಗೋಲ್ ಮೀಟ್ ಮಾಡೋದು ಸಾಧ್ಯನೇ ಇಲ್ಲ. ಬೇಕಾದಷ್ಟು ಗೋಲ್ ಬರುತ್ತೆ, ಅದು ಎಲ್ಲ ಗೋಲ್ ಮೀಟ್ ಮಾಡಲಿಕ್ಕೆ ನಿಮಗೆ ದುಡ್ಡು ಬೇಕಾಗುತ್ತೆ. ಅದು ಪ್ಲ್ಯಾನಿಂಗ್ ಇಲ್ಲದೆ ಮೀಟ್ ಮಾಡಬೇಕಂದ್ರೆ ಇಂಪಾಸಿಬಲ್ ಅದು. ಅದಕ್ಕೆ ಸ್ಟಾರ್ಟ್ ಅರ್ಲಿ ಒಂದು ಮೆಸೇಜು. ಸೆಕೆಂಡು, ನೀವು ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಚಿಟ್ ಫಂಡ್ ತೊಗೊಳ್ತೀನಿ ತಿಂಗಳಿಗೆ ಅದೆಲ್ಲ ಮಾಡ್ತಿದ್ರೆ ಅದು ಸ್ಟಾಪ್ ಮಾಡಿಬಿಟ್ಟು ಮೋಸ್ಟ್ ರೆಗ್ಯುಲೇಟೆಡ್ ಫ್ರಾಡಿಂದ ಎಸ್ಕೇಪ್ ಮಾಡಬೇಕಂದ್ರೆ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೋಬೇಕು. ಅದರಲ್ಲಿ ನೀವು 500 ರೂಪಾಯಿನೂ ತಿಂಗಳಿಗೆ ಹಾಕ್ಬೋದು. ಅದೇ 500 ರೂಪಾಯಿ ಭಾಳ ಸ್ಮಾಲ್ ಅಮೌಂಟು, ಎಲ್ಲರೂ ಸ್ಟಾರ್ಟ್ ಮಾಡ್ಬೋದು. ಅದು ಸ್ಟಾರ್ಟ್ ಮಾಡಿದ್ರೆ ವರ್ಷ ತಿಂಗಳು ಹಾಕ್ಕೊಂಡು ಹೋದರೆ ಕೋಟಿ ರೂಪಾಯಿ ನೀವು ಆರಾಮಾಗಿ ಅಕ್ಯುಮುಲೇಟ್ ಮಾಡ್ಬೋದು. ಅದು ಬೇಕಾಗುತ್ತೆ. ಅದಕ್ಕೆ ಸ್ಟಾರ್ಟ್ ಅರ್ಲಿ ಒಂದು ಮೆಸೇಜು. ಇನ್ನೂ ಒಂದು ಏನಂದರೆ ಮ್ಯೂಚುವಲ್ ಫಂಡ್ನ ಪ್ರಯೋಗ ಮಾಡಿ ಸುಮ್ಮನೆ ಫ್ರೆಂಡ್ಸ್ಗೆ ದುಡ್ಡು ಕೊಡೋದು, ಲೆಂಡ್ ಮಾಡೋದು ಅದೆಲ್ಲ ಸ್ಟಾಪ್ ಮಾಡಿಬಿಟ್ಟು ಸ್ಟ್ರಕ್ಚರ್ಡ್ ಮಾರ್ಕೆಟ್ ಬಂದರೆ ಮಾತ್ರ ಫ್ರಾಡ್ನ ನೀವು ಎಸ್ಕೇಪ್ ಮಾಡ್ಕೋಬೋದು. ಸೊ ಮೋಹನ್ ಅವರೇ, ಫಿರೋಜ್ ಅಜೀಜ್ ಅವ್ರು ಹೇಳಿದ ಹಾಗೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ನಿಜವಾಗಿಯೂ ಬೆಂಕಿನೇ. ಕರೆಕ್ಟ್ ಸರ್. ಕೈ ಸುಟ್ಕೋತೀರಾ ಅಥವಾ ಅದರಲ್ಲಿ ಒಳ್ಳೆ ಅಡುಗೆ ಮಾಡ್ಕೋತೀರಾ ಅನ್ನೋದು ನಿಮ್ಮ ಟ್ಯಾಲೆಂಟ್ಗೆ ಸಂಬಂಧಪಟ್ಟಂಥ ವಿಷಯ. ಸೊ ಆಲ್ ಯು ವಾಂಟ್ ಟು ಟೆಲ್ ಇಸ್ ಬಿ ಕಾಷಿಯಸ್ ಅಂತ. ಹೌದು, ಜೊತೆಗೆ ಉಪಯೋಗಿಸಿ. ಅದು ಯಾಕೆಂದರೆ ದುಡ್ಡು ಬೆಳೆಯೋದು ಕೂಡ ಬಹಳ ಮುಖ್ಯ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಅಂತ ತುಂಬ ಸೇಫ್ಟಿ ಬೇಕು ಅಂತ ಹೇಳಿ ಬರೀ ಎಲ್ಲನೂ FDನಲ್ಲೇ ಇಟ್ಟರೆ, ಯಾಕೆಂದರೆ ಅದೊಂದು ಅಡುಗೆ ಥರ ಎಲ್ಲ ಬೇಕು, ಉಪ್ಪು ಹುಳಿ ಖಾರ ಪ್ರತಿಯೊಂದು ಬೇಕು. ಅದು ಸರಿಯಾಗಿ ಬೆಳಿಬೇಕು, ಯಾಕೆಂದರೆ ನಾವು ಕೊಡೋದೇ ಜಾಸ್ತಿ ತೊಗೊಳೋದಕ್ಕಿಂತ. ಸೊ ಹಾಗಾಗಿ ನಮ್ಮ ದುಡ್ಡು ಬೆಳಿಬೇಕು ಅಂದರೆ, ಯಾಕೆಂದರೆ ಬಹಳ ಜಾಸ್ತಿ ದುಡ್ಡು ಬೇಕಾಗುತ್ತೆ. ರಿಟರ್ನ್ಸ್ ಕಡಿಮೆ ಆದಷ್ಟು ನಿಮಗೆ ಫ್ಯೂಚರ್ಗೆ ಬೇಕಾಗುವಂಥ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅಟ್ಲೀಸ್ಟ್ ತುಂಬ ಹೆಚ್ಚು ರಿಟರ್ನ್ ಇಲ್ಲದೆ ಇದ್ದರೂ ಒಂದು ಡೀಸೆಂಟ್ ರಿಟರ್ನ್. ಈಗ ನಿಫ್ಟಿ ಲಾಸ್ಟ್ 25 ಇಯರ್ಸಲ್ಲಿ 14% ರಿಟರ್ನ್ ಕೊಟ್ಟಿದೆ. ಬಟ್ 14% ರಿಟರ್ನ್ಸ್ ಯಾರು ತಗೊಂಡವರೇ ಇಲ್ಲ. ಹಾಗಾಗಿ ಬರೀ ಇಂಡೆಕ್ಸಲ್ಲೇ ಇನ್ವೆಸ್ಟ್ ಮಾಡಿದರೂ ಕೂಡ 10-12% ಸಿಗುತ್ತೆ. ಹಾಗಾಗಿ ಇದನ್ನು ತಗೋಬೇಕೆಲ್ಲರೂ, ಪ್ರತಿಯೊಬ್ಬರು ಇನ್ವೆಸ್ಟ್ ಮಾಡಬೇಕು. ಆದರೆ ಜಾಗರೂಕರಾಗಿ ಇನ್ವೆಸ್ಟ್ ಮಾಡಬೇಕು ಆ್ಯಂಡ್ ಹೆಚ್ಚಿನ ರಿಟರ್ನ್ಸನ್ನು ಪಡ್ಕೊಳ್ಳೋದು ಬಹಳ. ವಾರನ್ ಬಫೆಟ್ ಹೇಳ್ತಾರಲ್ಲ, ಒಂದೇ ಬುಟ್ಟಿಲಿ ಎಲ್ಲ ಮೊಟ್ಟೆ ಇಡಬಾರ್ದು ಅಂತ. ಹೌದು, ಒಡೆದ್ರೆ ಎಲ್ಲ ಮೊಟ್ಟೆನೂ ಒಂದೇ ಸಲ ಹೊಡಿಬಾರ್ದು, ಅಲ್ಲೆಲ್ಲ ಬೇರೆ ಬೇರೆ ಕಡೆ ಇಟ್ಟಿರಿ ಅನ್ನುವಂಥ ಮಾತನ್ನು. ಅದಕ್ಕೆ ಅಸೆಟ್ ಅಲೋಕೇಶನ್ ಅಂತ ಹೇಳ್ತೀವಿ ನಾವು. ಸೊ ಯು ಹ್ಯಾವ್ ಟು ಮಿಕ್ಸ್ ದ ಅಸೆಟ್ಸ್. ಈಗ ಸ್ವಲ್ಪ ಸ್ಟಾಕ್ ಮಾರ್ಕೆಟಲ್ಲೂ ಹಾಕಬೇಕು, ಸ್ವಲ್ಪ FDನಲ್ಲೂ ಇರಬೇಕು. ಅವಾಗೇನಾಗುತ್ತೆ, ಒಂದಿಲ್ಲ ಅಂದರೆ ಒಂದು ನಿಮಗೆ ಪ್ರತಿಫಲ ಕೊಡುತ್ತೆ ಅನ್ನೋದು. ಓಕೆ, ಧನ್ಯವಾದ ಮೋಹನ್ ಅವರೇ. ಇಷ್ಟೊತ್ತು ಸುವರ್ಣ ನ್ಯೂಸ್ ಜೊತೆ ಇಷ್ಟೊಂದು ಕಳಕಳಿಯ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಯಾರೋ ಧರ್ಮಗುರು ಏನೋ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಅಥವಾ ಮತ್ಯಾವುದೋ ಧಾರ್ಮಿಕ ಕಾರಣಕ್ಕಾಗಿ ನಿಮ್ಮ ಆದಾಯ ಮೀರಿ ದಾನ ಕೊಡೋದಕ್ಕೆ ಹೊರಟು ಬಿಡ್ತೀರಿ. ಅನೇಕ ಜನ ದುಡ್ಡು ಕಳ್ಕೊತಾರೆ. ದುಡ್ಡು ಕಳ್ಕೊಂಡಂಥವ್ರು ಹೇಳಲಿಕ್ಕಿಲ್ಲ, ಆದರೆ ಭಾಳ ಜನ ಇರ್ತಾರೆ. ಕೇವಲ ದಾನ ಕೊಡುವಂಥದ್ದು ಹಣ ಮಾತ್ರ ಅಲ್ಲ, ಆಸ್ತಿಗಳನ್ನು ಬರೆದು ಕೊಟ್ಟಂಥವರು ಇದ್ದಾರೆ. ಅದರಿಂದ ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು ಮುಂದಿನ ವಾರ ಮಾತಾಡೋಣ. ಸೊ ಅಲ್ಲಿವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಮೋಸಕ್ಕೆ ಹೇಳಿ ಗುಡ್ ಬೈ, ಮೋಸಕ್ಕೆ ಹೇಳಿ ಗುಡ್ ಬೈ. ಸ್ನೇಹಿತರೆ, ನೋಡಿದ್ರಲ್ಲ ಸ್ಟಾಕ್ ಮಾರ್ಕೆಟ್ಸಲ್ಲಿ ಎಂತೆಂತಹ ಫ್ರಾಡ್ಸ್ಗಳಾಗುತ್ತೆ ಅಂತ. ಆನಂದ್ ರಾತಿ ವೆಲ್ತ್ ಮ್ಯಾನೇಜ್ಮೆಂಟ್ನ ಡೆಪ್ಯೂಟಿ CEO ಶ್ರೀ ಫಿರೋಜ್ ಅಜೀಜ್ ಅವರು ಮಾತಾಡಿದ್ರು. ನಮಗೆ ಒಳ್ಳೆ ಒಂದು ಕಿವಿ ಮಾತು ಹೇಳಿದ್ರು. ಯಾವುದೇ ಕಾರಣಕ್ಕೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಆ ಪ್ಲ್ಯಾಟ್ಫಾರ್ಮ್ನ ವೆರಿಫೈ ಮಾಡಿ, ಸರಿಯಾಗಿ ತಿಳ್ಕೊಳ್ಳಿ, ಯಾರಿಂದ ಅಡ್ವೈಸ್ ತೊಗೊಳ್ತಾ ಇದ್ದೀರಾ, ಟ್ರಾನ್ಸಾಕ್ಷನ್ಸ್ ಎಲ್ಲಾಗ್ತಾ ಇದೆ. ಹೀಗಾಗಿ ಎಲ್ಲ ವಿಷಯಗಳ ಬಗ್ಗೆ ಸ್ಟಾಕ್ ಮಾರ್ಕೆಟ್ ತುಂಬ ಒಳ್ಳೆಯದೇನೆ, ಆದರೆ ಅದರಲ್ಲಿ ನಾವು ದುಡ್ಡು ಮಾಡಬೇಕೇ ಹೊರತು ದುಡ್ಡು ಕಳ್ಕೋಬಾರ್ದು.
ಈ ಎಪಿಸೋಡ್ನ ನೀವು ನೋಡಿದ್ದೀರಾ, ಎಲ್ಲ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ನಾವೆಲ್ಲ ಕನ್ನಡಿಗರು ದುಡ್ಡು ಗಳಿಸೋಣ, ಅದನ್ನು ಉಳಿಸೋಣ, ಕಳ್ಕೊಳ್ಳೋದು ಬೇಡ. ಮುಂದಿನ ಎಪಿಸೋಡಲ್ಲಿ ಈ ರಿಲಿಜಿಯಸ್ ಫ್ರಾಡ್ಸ್ ಅಂತ ಹೇಳ್ತೀವಿ ನಾವು, ಈ ಧಾರ್ಮಿಕ ನಂಬಿಕೆಗಳನ್ನು ಮೂಲ ಮಾಡಿಕೊಂಡು ಹೇಗೆ ನಮ್ಮ ಹಣನ ದೋಚ್ತಾರೆ, ಇದನ್ನು ನಾವು ನೋಡೋಣ ಮುಂದಿನ ಎಪಿಸೋಡಲ್ಲಿ. ಈ ಎಪಿಸೋಡ್ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.